ವಿಡಿಯೋ ಶೂಟ್ ಮಾಡಿ ಹೋಗ್ತಾರೆ, ಎತ್ತಿಡೋದೆಲ್ಲ ನನ್ನ ಕೆಲಸ ನೋಡಿ. ಫೋನ್ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಕಾಶ್ಮೀರದಿಂದ ನಾವು ಏನೆಲ್ಲ ತಗೊಂಡ್ಬಂದಿದೀವಿ, ಶಾಪಿಂಗ್ ಏನೆಲ್ಲ ಮಾಡಿದ್ವಿ ಅದನ್ನ ಅನ್ಬಾಕ್ಸ್ ಮಾಡೋಣ ಅಂತ. मेंटल हेल्थ के लिए सबसे बढ़िया मेरा तो सबसे अच्छा क्वालिटी क्योंकि हमारा काम क्या होता है. We'll start. ಸೊ ಈ ಬ್ಯಾಗ್ ಫುಲ್ ಶಾಪಿಂಗ್ ಐಟಮ್ಸ್ ಇದೆ ನೋಡಿ, ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ಈ ಬ್ಯಾಗ್ ಬಂದು ಡ್ರೈ ಫ್ರೂಟ್ಸ್, ಹೌದು, ಈ ಬ್ಯಾಗ್ ಬಂದು ಡ್ರೈ ಫ್ರೂಟ್ಸ್ ಶಾಪ್ ಇಂದ ತಗೊಂಡಿರೋದು. ಸೊ ಇದು ಬ್ಲೂಬೆರಿ, ಜಸ್ಟ್ ರಾ ಬ್ಲೂಬೆರಿ, ಏನು ಶುಗರ್ ಸಿರಪ್ ಆ ತರ ಏನು ಡಿಪ್ ಆಗಿರೋದು ಅದೇನು ಅಲ್ಲ. ಸೊ ಒಂದು ಬ್ಲೂಬೆರಿ ಪ್ಯಾಕೆಟ್. ವಾಲ್ನಟ್ಸ್. ಸೊ ವಾಲ್ನಟ್ಸ್ ಅಲ್ಲಿ ತುಂಬಾ ಫೇಮಸ್, ಎಲ್ಲಿ ನೋಡಿದ್ರು ಅಲ್ಲಿ ತುಂಬಾ ಶಾಪ್ಸ್ ಅಲ್ಲಿ ವಾಲ್ನಟ್ಸ್ ಎಲ್ಲಿ ನೋಡಿದ್ರು ಕಾಣ್ಸಕ್ಕಿತ್ತು. ಅದಾದ್ಮೇಲೆ ಬ್ಲ್ಯಾಕ್ ಬೆರೀಸ್, ಇದು ಅಷ್ಟೇ ಸೇಮ್, ಅಂದ್ರೆ ರಾ ಬ್ಲ್ಯಾಕ್ ಬೆರೀಸ್. ಅದಾದ್ಮೇಲೆ ಸೀಡ್ಸ್, ಮಿಕ್ಸ್ ಸೀಡ್ಸ್ ಇದು. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಇದು ಮೆಕಡಮಿಯಾ ಅಂತ ಏನೋ ಹೇಳಿದ್ರು, ಮೆಕಡಮಿಯಾ ಅಂತ ಹೇಳಿದ್ರು. ಸೊ ಇದು ನೋಡಕ್ಕೆ ಆಲ್ಮೋಸ್ಟ್ ಲೈಕ್ ವಾಲ್ನಟ್, ಸೊ ಹಾರ್ಡ್ ಶೆಲ್ ಇರುತ್ತೆ ಹೊರಗಡೆ, ಅದು ಕೈಯಲ್ಲಿ ತೆಗಿಯಕ್ಕಾಗಲ್ಲ, ತೆಗಿಯಕ್ಕೆ ಅಂತ ಒಂದು ಸಪರೇಟ್ ಟೂಲ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಲೆಟ್ಸ್ ಓಪನ್. ಸೊ ಅಲ್ಲಿ ಟೇಸ್ಟ್ಗೂ ಕೊಟ್ಟಿದ್ರು, ಇದು ಟೇಸ್ಟ್ಗೆ ಇಟ್ ವಾಸ್ ಸಿಮಿಲರ್ ಟು ಕೊಬ್ಬರಿ, ಡ್ರೈ ಕೊಬ್ಬರಿ ತಿಂದಂಗೆ ಏನ್ ಟೇಸ್ಟ್ ಇರುತ್ತೆ ಆ ತರ ಟೇಸ್ಟ್ ಇತ್ತು. ಸೊ ನೋಡಿ, ಈ ತರ ಟೂಲ್ ಅಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ಅಂತಾನೆ, ಓಪನ್ ಮಾಡಕ್ಕೆ ಅಂತಾನೆ. ಸೊ ಹಿಂಗಂದ್ಬಿಟ್ಟು ಈ ತರ ಓಪನ್ ಆಗತ್ತೆ ನೋಡಿ. ಸೇಮ್ ಕೊಬ್ಬರಿ ತಿನ್ನಂಗೆ ಇದೆ. ಇರೋ ಡ್ರೈ ಫ್ರೂಟ್ಸ್ ಅಲ್ಲೇ ಇದ್ರಲ್ಲೇ ಜಾಸ್ತಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಅಂತಾನೂ ಹೇಳಿದ್ರು. ದಿಸ್ ಇಸ್ ಸಮಥಿಂಗ್ ಯುನೀಕ್ ವಿಚ್ ವಿಲ್ ನಾಟ್ ಗೆಟ್ ಎವ್ರಿವೇರ್ ಅಂತೆ. ಸೊ ಇದು ತುಂಬಾ ಚೆನ್ನಾಗಿತ್ತು, ಇದನ್ನು ತಗೊಂಡ್ವಿ. ಇಟ್ ಇಸ್ ವೆರಿ ವೆರಿ ಗುಡ್ ಫಾರ್ ಹೆಲ್ತ್ ಅಂತೆ. ಸೊ ಇದನ್ನ ತಗೊಂಡ್ವಿ. ಅಂಡ್ ನೆಕ್ಸ್ಟ್ ಒನ್ ಬಂದು ಕೇಸರಿ. ಕಾಶ್ಮೀರಕ್ಕೆ ಹೋಗಿ ಕೇಸರಿ ತಗೊಂಡ್ ಬಂದಿಲ್ಲ ಅಂದ್ರೆ ಹಂಗೆ ಅಲ್ವಾ. ಸೊ ಕೇಸರಿ ತಗೊಂಡಿದೀವಿ. ಆಮೇಲೆ ನೆಕ್ಸ್ಟ್ ಒನ್ ಬಂದು ಕಾವಾ. ಅಗೇನ್ ಕಾಶ್ಮೀರಕ್ಕೆ ಹೋದ್ರೆ ಕಾವಾ ತಗೊಂಡ್ ಬರ್ದೇ ಇರಕ್ಕಾಗತ್ತಾ. ಜಸ್ಟ್ ಹಾಟ್ ವಾಟರ್ಗೆ ಹಾಕಿ ಬಾಯ್ಲ್ ಮಾಡಿ ಒಂದ್ 5 minutes ಬಾಯ್ಲ್ ಮಾಡಿ ಕುಡಿಯೋದು ಅಂತ ಹೇಳಿದ್ರು. ಕಾವಾ ಮಿಕ್ಸ್ ಇದು ಅಷ್ಟೇ, ಡ್ರೈ ಫ್ರೂಟ್ ಶಾಪ್ ಇಂದ ಅಷ್ಟೇ. ನೆಕ್ಸ್ಟ್ ಬಂದು ಬಟ್ಟೆಗಳು. ಕಾಶ್ಮೀರ್ ಕಾಟೇಜ್ ಎಂಪೋರಿಯಂ ಅಂತ. ನಮ್ದು ಊರ್ ಬಂದು ಕುಂದಾಪುರ, ಅಲ್ಲಿ ಫುಲ್ಲು ಶೆಕೆ ಇರುತ್ತೆ. ಆಲ್ಮೋಸ್ಟ್ 365 ಡೇಸು ಶೆಕೆ ಇರುತ್ತೆ. ಬಟ್ ನಮಗ್ ಆಪ್ಷನ್ ಇಲ್ಲ ಅಲ್ಲಿ, ಬೇರೆ ಏನ್ ತಗೊಳ್ಳೋದು ಅಂತ ಗೊತ್ತಾಗ್ಲಿಲ್ಲ. ಸೊ ಸ್ವೆಟರೇ ತಗೊಂಡ್ಬಂದಿದೀವಿ. ಅಟ್ಲೀಸ್ಟ್ ಬೆಂಗಳೂರಿಗೆ ಬಂದಾಗ ಪೇರೆಂಟ್ಸ್ ಹಾಕೋತಾರಲ್ಲ ಅಂತ ಸ್ವೆಟರ್ ತಗೊಂಡಿದೀವಿ. ಇದು ನನ್ ಪಪ್ಪದು. ಓಪನ್ ಮಾಡೋಣ ಬನ್ನಿ. ಇದು ಹಾಫ್ ಸ್ಲೀವ್ ಸ್ವೆಟರ್. ಅಟ್ಲೀಸ್ಟ್ ಫುಲ್ ಸ್ಲೀವ್ ತಗೊಂಡ್ರೆ ಅವ್ರಿಗೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅಂದ್ರೆ ಅಷ್ಟೊಂದು ಚಳಿ ಇರಲ್ಲ, ಚಳಿ ಅನ್ಸೋದು ಇಲ್ಲ ಅವ್ರಿಗೆ ಅಲ್ಲಿರೋದ್ರಿಂದ. ಸೊ ಇರೋದ್ರಲ್ಲೇ ಸ್ವಲ್ಪ ಹಾಫ್ ಸ್ಲೀವ್ ತಗೊಂಡ್ರೆ ಸ್ವಲ್ಪ ಬೆಟರ್ ಅಂತ ಹಾಫ್ ಸ್ಲೀವ್ ಸ್ವೆಟರ್ ತಗೊಂಡಿದೀವಿ. ಇದು ನನ್ನ ಪಪ್ಪದು. ನೆಕ್ಸ್ಟ್ ನೋಡೋಣ. ಇದು ನೆಕ್ಸ್ಟ್ ಕವರ್. ಇದು ಅಗೈನ್ ಹಾಫ್ ಸ್ಲೀವ್ ಸ್ವೆಟರ್. ಇದು ನಮ್ಮ ಮಾವಗೆ, ಅಂದ್ರೆ ನಮ್ಮ ಪತಿ ದೇವರ ಅಪ್ಪನಿಗೆ.
ನಮ್ಮ ಮಾವ ಅಟ್ಲೀಸ್ಟ್ ನೈಟ್ ಮಲ್ಕೊಳ್ಳುವಾಗ ಹಾಕೋತಾರೆ ಸ್ವೆಟರು, ಯೂಸ್ ಆಗುತ್ತೆ. ಚೆನ್ನಾಗಿದೆ ಅಂತ ತಗೊಂಡ್ವಿ ಇಬ್ರಿಗೂ. ಹಾಫ್ ಸ್ಲೀವ್ ಸ್ವೆಟರ್. ಮೆಟೀರಿಯಲ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಹೆವಿ ಸಾಫ್ಟ್ ಆಗಿದೆ, ಹಾಕೊಂಡಂಗೆ ಅನ್ಸಲ್ಲ ಅನ್ನೋ ತರ ಇದೆ. ನೋಡ್ಬೇಕು ಅವ್ರಿಗೆ ಇಷ್ಟ ಆಗತ್ತಾ ಇಲ್ವಾ ಅಂತ. ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ ಇದು ಮೆಟೀರಿಯಲ್. ಅಂಡ್ ಲೈಟ್ ವೆಯ್ಟ್, ತುಂಬಾ ಲೈಟ್ ವೆಯ್ಟ್ ಇದೆ, ಹೆವಿ ಇಲ್ಲ. ಸೊ ನಾವ್ ಇಷ್ಟು ಬಟ್ಟೆ ತಗೊಂಡ್ಬಂದ್ರು ನಮ್ಗೇನು ಏರ್ಪೋರ್ಟ್ ಅಲ್ಲಿ ವೆಯ್ಟ್ ಇದೇನು ತಲೆ ಬಿಸಿ ಆಗಿಲ್ಲ. ಇದು ನಂದು ಡ್ರೆಸ್ ಮೆಟೀರಿಯಲ್. ಇದು ವರ್ಕ್ ಇರೋದು ಏನೋ ಹೇಳಿದ್ರು, ಕಾರಿ ವರ್ಕ್ ಅಂತನೋ ಹ್ಯಾಂಡ್ ಮೇಡ್ ಆರ್ಟ್ ವರ್ಕ್ ಅಂತನೋ ಏನೋ ಹೇಳಿದ್ರು. ಸೊ ಇದು ಎಲ್ಲ ಇಲ್ಲಿ ಥ್ರೆಡ್ ವರ್ಕ್ ಇದೆ, ಫುಲ್ಲು ಎಂಬ್ರಾಯ್ಡ್ರಿ ಈ ತರ ಇದೆ. ಇದು ಕಲರ್ ನಂಗೆ ತುಂಬಾ ಇಷ್ಟ ಆಯ್ತು, ನೋಡ್ತಿದ್ದಂಗೆ ಇಷ್ಟ ಆಯ್ತು. ಅಂಡ್ ನಮ್ಗೆ ಯೂಶಲಿ ಹೆಣ್ಮಕ್ಳದ್ದಿರತ್ತಲ್ಲ, ಈ ಕಲರ್ ಅಲ್ಲೇ ಬೇರೆ ಪ್ಯಾಟರ್ನ್ ಇದೆಯಾ, ಈ ಪ್ಯಾಟರ್ನ್ ಅಲ್ಲೇ ಬೇರೆ ಕಲರ್ ಇದೆಯಾ ಆ ತರ ಕೇಳ್ದೆ. ಬಟ್ ನನ್ಗೆ ಫಸ್ಟ್ ನೋಡಿದ್ದು ಇದೇ ಇಷ್ಟ ಆಗೋಯ್ತು. ಅವ್ರು ಬೇರೆ ತೋರ್ಸಿದ್ರು ಇದೇ ಇಷ್ಟ ಆಯ್ತು. ಅಂಡ್ ಇದ್ರದ್ದು ದುಪ್ಪಟ್ಟ ಇನ್ನ ಇಷ್ಟ ಆಯ್ತು, ಫುಲ್ ಸಾಫ್ಟ್ ಆಗಿ ವಿತ್ ವೈಟ್ ಬಾರ್ಡರ್, ತುಂಬಾ ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅನ್ಸ್ತು. ಎಷ್ಟು ಬೇಗ ಸ್ಟಿಚ್ ಮಾಡಿ ಹಾಕೋತೀನೋ ಅನ್ಸ್ತಾ ಇದೆ, ನೋಡೋಣ. ಇದೆಲ್ಲ ಥ್ರೆಡ್ ವರ್ಕ್ ಇದೆ, ಇಲ್ಲೆಲ್ಲ ಥ್ರೆಡ್ ವರ್ಕ್ ಬಾರ್ಡರ್ ಅಲ್ಲಿ. ನೆಕ್ಸ್ಟ್ ಒನ್ ಬಂದು ಮಧ್ಯಸ್ಥರದ್ದು ಶಾಲ್. ಇದು ಅವ್ರು ಹೇಳಿದ್ರು ಇದು ಯುನಿಸೆಕ್ಸ್ ಇದೆ, ಅಂದ್ರೆ ಇಬ್ರು ಹಾಕೋಬಹುದು, ಮೆನ್ ವಿಮೆನ್ ಇಬ್ರು ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಈ ತರ ಶಾಲು ಅವರು ಆಲ್ಮೋಸ್ಟ್ ಎಲ್ಲಾ ಶಾಪ್ಗೂ ಒಂದೊಂದು ವಿಸಿಟ್ ಕೊಡ್ತಿದ್ವಲ್ಲ ಸೈಟ್ ಸೀಯಿಂಗ್ ಮಾಡುವಾಗ, ಅವಾಗೆಲ್ಲ ಈ ತರ ಶಾಲ್ ಬೇಕು 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 ಅಂತ ಹುಡುಕ್ತಾ ಇದ್ರು. ಅದ್ ಯಾವ್ದೋ ಒಂದು ರೆಫರೆನ್ಸ್ ಇಮೇಜ್ ಇಟ್ಕೊಂಡಿದ್ರು, ಅದೇ ತರ ಬೇಕು ಅಂತ ಹುಡುಕ್ತಾ ಇದ್ರು. ಅಂಡ್ ಹಿ ಫೈನಲಿ ಗಾಟ್ ಇಟ್. ಬಟ್ ಇಟ್ ವಾಸ್ ಆನ್ ದ ಲಾಸ್ಟ್ ಡೇ ಆಫ್ ದ ಟ್ರಿಪ್. ಯೂಸ್ ಆಗಿಲ್ಲ, ಬಟ್ ಅಟ್ ಲೀಸ್ಟ್ ನೆಕ್ಸ್ಟ್ ಟ್ರಿಪ್ ಯೂಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಇದು ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ, ಸಾಫ್ಟ್ ಮೆಟೀರಿಯಲ್. ಈ ತರ ಇದೆ, ಈ ತರ ಬಾರ್ಡರ್ ಬರುತ್ತೆ. ನೆಕ್ಸ್ಟ್ ಒನ್ ನನ್ಗೂ ಶಾಲ್ ತಗೊಂಡಿರೋದು. ನನ್ಗಂತೂ ಯೂಸ್ ಆಗುತ್ತೆ ಇದು. ಆಫೀಸಿಗೆ ಬೈಕಲ್ಲಿ ಹೋಗುವಾಗ, ಇಲ್ಲ ಬಸ್ಸಲ್ಲಿ ಊರಿಗೆ ಹೋಗುವಾಗ, ಇಲ್ಲ ಕಾರಲ್ಲಿ ಊರಿಗೆ ಹೋಗುವಾಗ ಶಾಲ್ ನಾನು ತುಂಬಾ ಯೂಸ್ ಮಾಡ್ತೀನಿ. ಸೊ ನಂಗೇನು ತಲೆ ಬಿಸಿ ಇಲ್ಲ, ಶಾಲ್ ಬೇಕಾಗತ್ತೆ. ಸೊ ಇದು ಬ್ಲ್ಯಾಕ್ ಕಲರ್ ಅಲ್ಲಿ ಇತ್ತು, ಅಂದ್ರೆ ಬ್ಲ್ಯಾಕ್ ಕಲರ್ ವಿತ್ ಮಲ್ಟಿ ಕಲರ್ ಡಿಸೈನ್. ಇದು ತುಂಬಾ ಇಷ್ಟ ಆಯ್ತು ನಂಗೆ. ನೋಡಿ ಚೆನ್ನಾಗಿದೆ ಇದು. ಇದನ್ನೆಲ್ಲ ಮತ್ತೆ ಪ್ಯಾಕ್ ಮಾಡ್ಬೇಕು ಇವಾಗ ಅವ್ರಿಗೆ. ಅಂದ್ರೆ ನಮ್ದಾದ್ರೂ ಓಕೆ ಹಂಗೆ ಇಡ್ಬೋದು, ಗಿಫ್ಟ್ ಕೊಡೋದನ್ನ ಅಟ್ಲೀಸ್ಟ್ ನೀಟಾಗಿ ಇನ್ನೊಂದ್ಸಲ ಪ್ಯಾಕ್ ಮಾಡ್ಬೇಕು. ಮಾಡೋಣ, ಟೈಮ್ ಇದೆಯಲ್ಲ. ನೆಕ್ಸ್ಟ್ ಒನ್ ಬಂದು ನಮ್ಮ ಅನುಜರಿಗೆ, ತಮ್ಮಂದಿರಿಗೆ. ಇದು ನನ್ನ ತಮ್ಮಗೆ. ಇದು ಅಗೇನ್ ಸ್ವೆಟರ್, ಬಟ್ ಸ್ಟೈಲಿಶ್ ಆಗಿದೆ, ಚೆನ್ನಾಗಿದೆ. ಪೇರ್ ಮಾಡ್ಬೋದು, ಬೇರೆ ಬೇರೆ ಶರ್ಟ್ಗಳ ಜೊತೆ ಎಲ್ಲ ಪೇರ್ ಮಾಡ್ಬೋದು, ಚೆನ್ನಾಗಿದೆ. ಅಂಡ್ ಹಿ ವಿಲ್ ಯೂಸ್ ಇಟ್ ಫಾರ್ ಶೋರ್. ಮತ್ ಅವನಿಗೆ ಈ ತರ ಸ್ವೆಟ್ ಶರ್ಟ್ ಅಂಡ್ ಸ್ವೆಟರ್ಸ್ ಈ ತರ ಎಲ್ಲ ಇಷ್ಟ ಆಗತ್ತೆ. ಸೊ ದಿಸ್ ಈಸ್ ಅ ಗುಡ್ ಚಾಯ್ಸ್. ಅಂಡ್ ಸೇಮ್ ಗೋಸ್ ವಿತ್ ಮೈ ಬ್ರದರ್ ಇನ್ ಲಾ, ಪತಿ ದೇವರ ತಮ್ಮ. ಅವನಿಗೂ ಇಷ್ಟ ಆಗುತ್ತೆ. ಅಂಡ್ ಅವನು ಬೆಂಗಳೂರಲ್ಲೇ ಇರೋದು, ಸೊ ಯೂಸ್ ಆಗುತ್ತೆ ಚಳಿಗೆಲ್ಲ. ಇದು ಬಂದು ಅವನ್ಗೆ ಸೇಮ್ ಪ್ಯಾಟರ್ನ್ ಅಲ್ಲೇ ತಗೊಂಡ್ವಿ ಇಬ್ರಿಗೂನು. ಚೆನ್ನಾಗಿದೆ ಮೆಟೀರಿಯಲ್. ಅಂಡ್ ನಮ್ದು ಜೆಂಟ್ಸ್ದೆಲ್ಲ ಆಗೋಯ್ತು, ಲೇಡೀಸ್ ಬಿಡಕ್ಕಾಗುತ್ತಾ ಇವಾಗ? ಲೇಡೀಸ್ದೇ ಮೇನ್ ಇರೋದಲ್ವಾ. ಸೊ ನಾನು ಒಂದ್ ಬ್ಯಾಗ್ ತಗೊಂಡೆ. ಅಂಡ್ ಸಿಮಿಲರ್ ಪ್ಯಾಟರ್ನ್ ಅಲ್ಲಿ 3 ಎಕ್ಸ್ಟ್ರಾ ಬ್ಯಾಗ್ ತಗೊಂಡೆ. ಒಂದು ನಮ್ಮ ಮದರ್ ಇಂಡಿಯಾಗೆ, ಇನ್ನೊಂದು ನಮ್ಮ ಅತ್ತೆ ಇಂಡಿಯಾಗೆ, ಇನ್ನೊಂದು ನಮ್ಮ ಕೋ ಸಿಸ್ಟರ್ಗೆ, ಅಂದ್ರೆ ನಮ್ಮ ಮೈದನ ವೈಫ್ಗೆ. ಅವರು ರೀಸೆಂಟ್ ಆಗಿ ಮದುವೆ ಆಗಿದ್ದಾರೆ, ಅವ್ರಿಗೂ ಒಂದು ತಗೊಂಡೆ. ನಂಗೆ ಬ್ಲ್ಯಾಕ್ ಇಷ್ಟ ಆಯ್ತು, ಬ್ಲ್ಯಾಕ್ ತಗೊಂಡೆ. ಇದು ನೋಡಿ, ಇದು ಕಾಶ್ಮೀರದು ಫೇಮಸ್ ಪ್ರಿಂಟ್. ಇದು
ಇದು ಎಲ್ಲ ಬ್ಯಾಗಲ್ಲೂ ಅಂದ್ರೆ ಈ ಪರ್ಟಿಕ್ಯುಲರ್ ಪ್ರಿಂಟ್ ಅಲ್ಲಿ ಎಲ್ಲಾ ಸೈಜ್ದು ಎಲ್ಲಾ ವೆರೈಟಿಯಲ್ಲೂ ಬ್ಯಾಗ್ ಇದೆ. ಅಂದ್ರೆ ಚಿಕ್ಕ ಪೌಚ್ ಇಂದ ಹಿಡಿದು ದೊಡ್ಡ ದೊಡ್ಡ ಬ್ಯಾಕ್ ಪ್ಯಾಕ್, ಆಮೇಲೆ ಡಫಲ್ ಬ್ಯಾಗ್ಸ್, ಆಮೇಲೆ ಇದು ನಾರ್ಮಲ್ ಟ್ರಾಲಿ ಬ್ಯಾಗ್ಸ್, ಎಲ್ಲದ್ರ ಮೇಲೂ ಈ ಪ್ರಿಂಟ್ ಸಿಮಿಲರ್ ಪ್ರಿಂಟ್ ಇದೆ ಎಲ್ಲದ್ರ ಮೇಲೂ. ಸೊ ನಾನು ಯೂಶಲಿ ಸ್ಲಿಂಗ್ ಬ್ಯಾಗ್ ಯೂಸ್ ಮಾಡ್ತೀನಿ. ಅಂಡ್ ನಮ್ಮ ಅಮ್ಮ, ಅತ್ತೆ, ಕೋ ಸಿಸ್ಟರ್ ಎಲ್ಲರೂ ಬ್ಯಾಗ್ ಯೂಸ್ ಮಾಡ್ತಾರೆ. ಸೊ ಬ್ಯಾಗ್ ಇಷ್ಟನೂ ಪಡ್ತಾರೆ. ಈ ಸ್ವೆಟರ್ಗಳು ತಂದ್ರೆ ಯೂಸ್ ಇಲ್ಲ ಅನ್ನಿಸ್ತು. ಶಾಲ್ಗಳು ಯೂಸ್ ಮಾಡಲ್ಲ ಅಮ್ಮ ಅತ್ತೆ ಎಲ್ಲ. ಅಲ್ಲಿ ಕುಂದಾಪುರಲ್ಲಿ ಹೆವಿ ಹೀಟ್, ಅವ್ರು ಯೂಸ್ ಮಾಡಲ್ಲ. ಹಿಂಗೆ ಹಾಕೊಂಡು ಹಿಡ್ಕೊಬಹುದು ನೋಡಿ. ಈ ತರ ಬೆಲ್ಟ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ, ಅದನ್ನ ಹಿಂಗೆ ಅಟ್ಯಾಚ್ ಮಾಡ್ಕೊಂಡು ಸ್ಲಿಂಗ್ ಬ್ಯಾಗ್ ತರನು ಹಿಡ್ಕೋಬಹುದು. ಸೇಮ್ ಬ್ಯಾಗ್ ಡಿಫ್ರೆಂಟ್ ಕಲರ್ ಅಲ್ಲಿ ತಗೊಂಡಿದ್ದೀನಿ. ಇದು ನಂಗೆ ಬ್ಲ್ಯಾಕ್, ಒನ್ ಮೋರ್ ಬ್ಲ್ಯಾಕ್. ಕಲರ್ ಆಪ್ಷನ್ಸ್ ತುಂಬಾ ಇತ್ತು ಅಲ್ಲಿ, ಇರೋದ್ರಲ್ಲೇ ಚೆನ್ನಾಗಿ ಅನ್ಸಿರೋದೆಲ್ಲ ತಗೊಂಡ್ಬಂದೆ. ಅಂಡ್ ಇದು, ಸೊ 3 ಬ್ಯಾಗು, ಅಮ್ಮ, ಅತ್ತೆ ಅಂಡ್ ಕೋ ಸಿಸ್ಟರ್. ಇದು ನಂಗೆ ಬ್ಯಾಗ್ಸ್ ಗಳಾಯ್ತು. ಐ ಥಿಂಕ್ ಅಷ್ಟೇ. ಇಲ್ಲ, ಇನ್ನೊಂದು ಐಟಮ್ ಇದೆ, ಮಿಸ್ ಆಯ್ತು. ಇದು, ಸೊ ಇದು ಬಂದು ಕಾಶ್ಮೀರಿ ಕುಲ್ಚಾ ಅಂತೆ. ಕಾಶ್ಮೀರಿ ಕುಲ್ಚಾ ತಾನೆ, ಕಾಶ್ಮೀರಿ ಕುಲ್ಚಾ ಅಂತೆ. ಸೊ ಇದು ನೋಡಕ್ಕೆ ಚಿಕ್ಕ ತೆಂಗಿನಕಾಯಿ ತರ ಇದೆ ಶೇಪ್ ಅಲ್ಲಿ. ಇದು ಟೇಸ್ಟ್ಗೂ ಕೊಟ್ಟಿದ್ರು ಅಲ್ಲಿ, ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಅಂತ ನಾವು ತಗೊಂಡ್ವಿ. ಅಲ್ಲಿ ಫೇಮಸ್ ಅಂತ. ಯಾವುದೇ ಸೈಟ್ ಸೀಯಿಂಗ್ ಪಾಯಿಂಟ್ ಹೋದ್ರು ಅಲ್ಲಿ ಇದು ಸೇಲ್ ಮಾಡ್ತಾನೆ ಇದ್ರು. ಸೊ ಏನು ಅಂತ ಕ್ಯೂರಿಯಸ್ ಆಗಿ ಡ್ರೈ ಫ್ರೂಟ್ ಶಾಪ್ ಹೋಗಿದ್ವಲ್ಲ, ಅಲ್ಲೇ ಸೇಮ್ ಶಾಪ್ ಅಲ್ಲಿ ಇದು ಇತ್ತು. ಅವರು ಟೇಸ್ಟ್ಗೂ ಕೊಟ್ಟಿದ್ರು, ತುಂಬಾ ಚೆನ್ನಾಗಿ. ಅಂದ್ರೆ ನಾವು ತಿಂದು ನೋಡಿದ್ವಿ, ಚೆನ್ನಾಗಿ ಅನ್ನಿಸ್ತು ಟೇಸ್ಟ್. ಸೊ ತಗೊಂಡ್ವಿ. ಇವಾಗ ಟೇಸ್ಟ್ ಮರ್ತೋಗಂಗಾಗಿದೆ, ಇನ್ನೊಂದ್ಸಲ ಟೇಸ್ಟ್ ಮಾಡೋಣ. ಶೇಪ್ ಅಲ್ಲಿ ಹೆಂಗೆ ತೆಂಗಿನಕಾಯಿ ತರ ಶೇಪ್ ಇದೆಯೋ, ಸ್ಮೆಲ್ಲು ಸಿಮಿಲರ್, ವೆರಿ ವೆರಿ ಸಿಮಿಲರ್. ತೆಂಗಿನಕಾಯಿ ಡಬ್ಬಿನ ಓಪನ್ ಮಾಡ್ದಂಗೆ ಆಯ್ತು ನಂಗಿದೆ ಇವಾಗ ಸ್ಮೆಲ್ಲು. ಇದು ಇಂಗ್ರೀಡಿಯೆಂಟ್ ಬಂದು ಕೋಕೋನಟ್, ಆಮೇಲೆ ಡ್ರೈ ಫ್ರೂಟ್ಸ್, ಆಮೇಲೆ ಕೇಸರ್, ಇನ್ನೊಂದ್ 2-3 ಏನೋ ಹೇಳಿದ್ರು ಇಂಗ್ರೀಡಿಯೆಂಟ್ಸ್. ಬಟ್ ನಮ್ಗೆ ತಿಂತಿದ್ದಂಗೆ ಗೊತ್ತಾಗುತ್ತೆ. ಕೋಕೋನಟ್ ಅಂಡ್ ಡ್ರೈ ಫ್ರೂಟ್ಸ್ ಅಂತೂ ನೀಟಾಗಿ ಗೊತ್ತಾಗುತ್ತೆ, ಬಾಯಿ ಬಿತ್ತಿದಂಗೆ ಗೊತ್ತಾಗುತ್ತೆ. ಅಂಡ್ ಆಬ್ವಿಯಸ್ಲಿ ಶುಗರ್. ಟೇಸ್ಟ್ ರೀಕಾಲ್ ಆಯ್ತು. ಟೇಸ್ಟ್ ನೋಡಿ ಬನ್ನಿ. ಥ್ಯಾಂಕ್ ಯು. ಕೊಬ್ಬರಿ ಮಿಠಾಯಿ ತಿನ್ನಂಗಿದೆ ಅಂತ ಹೇಳ್ಬೋದು, ವಿತ್ ಡ್ರೈ ಫ್ರೂಟ್ಸ್ ಅಷ್ಟೇ. ಎಸ್, ದಟ್ ವಾಸ್ ಅವರ್ ಶಾಪಿಂಗ್ ಹಾಲ್. ಏನೆಲ್ಲ ತಗೊಂಡ್ಬಂದ್ವಿ ಕಾಶ್ಮೀರದಿಂದ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ಮಾಡ್ತಾ ಇದೀಯಾ? ಮಾಡು. ವಿಡಿಯೋ ಶೂಟ್ ಮಾಡಿ ಹೋಗ್ತಾರೆ, ಎತ್ತಿಡೋದೆಲ್ಲ ನನ್ನ ಕೆಲಸ ನೋಡಿ. ಫೋಲ್ಡಿಂಗ್ ಮಾಡಬೇಕು, ಶಾಪ್ ಕೀಪರ್ ಆಗೋಗಿದೆ.